ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಶ್ರೀ ರಾಮಚಂದ್ರ ದೇವರ ನಾಮಸ್ಮರಣೆಯನ್ನು ನಾವು ಪ್ರತಿನಿತ್ಯ ಮಾಡುವುದರಿಂದ ನಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗುತ್ತದೆ. ಭಗವಂತನ ಎಲ್ಲ ಅವತಾರಗಳು ಒಂದೇ ಆಗಿವೆ. ಅವನ ಯಾವ ರೂಪದಲ್ಲಿಯೂ ಸಹ ಭೇದವಿಲ್ಲ. ಬ್ರಹ್ಮಾಂಡ ಪುರಾಣದಲ್ಲಿ ಬ್ರಹ್ಮದೇವರು ನಾರದರಿಗೆ ಹೇಳಿದ ಶ್ರೀ ರಾಮ ದ್ವಾದಶ ನಾಮ ಸ್ತೋತ್ರವನ್ನು ನಾವು ಪ್ರತಿನಿತ್ಯ ಹೇಳುವುದರಿಂದ ದಾರಿದ್ರ್ಯವು ನಾಶವಾಗಿ ಜ್ಞಾನವು ಲಭಿಸುತ್ತದೆ ಹಾಗೂ ಧನ ಧಾನ್ಯಾದಿಗಳ ಸಮೃದ್ಧಿಯಾಗುತ್ತದೆ ಹಾಗೂ ನಾವು ಅಂದುಕೊಂಡ ಎಲ್ಲ ಕಾರ್ಯಗಳು ಸಫಲವಾಗುತ್ತವೆ. ಈಗ ಶ್ರೀ ರಾಮ ದ್ವಾದಶ ನಾಮ ಸ್ತೋತ್ರವನ್ನು ನೋಡೋಣ. ಅಥ ಶ್ರೀರಾಮ ದ್ವಾದಶ ನಾಮ ಸ್ತೋತ್ರಂ. ಪ್ರಥಮಂ ಶ್ರೀಕರಂ ವಿದ್ಯಾತ್, ದ್ವಿತೀಯಂ ದಾಶರಥ್ಯಕಂ, ತೃತೀಯಂ ರಾಮಚಂದ್ರಂಚ, ಚತುರ್ಥಂ ರಾವಣಾಂತಕಂ, ಪಂಚಮಂ ಲೋಕಪೂಜ್ಯಂಚ, ಷಷ್ಠಕಂ ಜಾನಕೀಪ್ರಿಯಂ, ಸಪ್ತಮಂ ವಾಸುದೇವಂಚ, ರಾಘವೇಂದ್ರಂ ತಥಾಷ್ಟಕಂ, ನವಮಂ ಪುಂಡರೀಕಾಕ್ಷಂ, ದಶಮಂ ಲಕ್ಷ್ಮಣಾಗ್ರಜಂ, ಏಕಾದಶಂ ಚ ಗೋವಿಂದಂ, ದ್ವಾದಶಂ ಸೇತುಬಂಧನಂ. ಏತದ್ವಾದಶ ನಾಮಾನಿ ತ್ರಿಕಾಲೇಯ ಪಠೇನ್ನರಃ, ದಾರಿದ್ರ್ಯದೋಷ ನಿರ್ಮುಕ್ತೋ ಧನಧಾನ್ಯ ಸಮೃದ್ಧಿಮಾನ್, ಜನವಶ್ಯಂ ರಾಜವಶ್ಯಂ ಸರ್ವಕಾರ್ಯಫಲಂ ಲಭೇತ್. ಅರ್ಧರಾತ್ರಿ ಜಪೇನ್ನಿತ್ಯಂ ಸರ್ವದುಃಖವಿನಾಶನಂ. ಈ ಸ್ತೋತ್ರವನ್ನು ತ್ರಿಕಾಲದಲ್ಲಿ ಪಠಿಸುವುದರಿಂದ, ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಈ ಶ್ರೀರಾಮಚಂದ್ರ ದೇವರ 12 ನಾಮಗಳನ್ನು ಪಠಿಸುವುದರಿಂದ ನಮಗೆ ವಿಶೇಷ ಜ್ಞಾನವು ಲಭಿಸುತ್ತದೆ ಹಾಗೂ ದಾರಿದ್ರ್ಯ ನಾಶವಾಗಿ ಧನಧಾನ್ಯಾದಿಗಳ ಸಮೃದ್ಧಿಯಾಗಿ ನಮ್ಮ ಕಾರ್ಯಗಳೆಲ್ಲವೂ ನೆರವೇರುತ್ತವೆ.